ನಾನು ಮೇಲಿಂದ ನಿಂತ್ಕೊಂಡು ನೋಡ್ಬಿಟ್ಟು ಯಾವುದೋ ತಾಜ್ ಮಹಲ್ ಅನ್ಕೊಂಬಿಟ್ಟೆ ಕಣ. ಇದನ್ನ ಸಕ್ಕತ್ತಾಗಿದೆ. ಏನೋ ಮಿನಿ ದುಬೈ ಥರ ಕಟ್ಟಿದಾರಲ್ಲೋ. ವೈನಾಡಿಂದ ಕೋಝಿಕೋಡ್ಗೆ ಹೋಗೋ ರೋಡಲ್ಲಿ ಮೇಲ್ಗಡೆ ನಿಂತ್ಕೊಂಡು ನೋಡಿದ್ರೆ ಒಂದು ತಾಜ್ ಮಹಲ್ ಥರ ಕಾಣಿಸ್ತಾ ಇತ್ತು. ಅಲ್ಲಿ ರೈಟಲ್ಲಿ ಕಾಣಿಸ್ತಾ ಇದೆ ಅನ್ಕೋತೀನಿ. ಐ ಥಿಂಕ್ ನಿಮಗೆ ಅದು ಹೆಂಗಿದೆ ನೋಡೋಣ ಅಂತ ಹೋಗ್ತಾ ಇದ್ದೀವಿ. ಆ್ಯಕ್ಚುಲಿ ಅದು ತುಂಬ ಚೆನ್ನಾಗಿತ್ತು. ವಿಸಿಟಿಂಗ್ ಇಲ್ಲ, ಮಸೀದಿ ಇಲ್ವಾ? ಸರಿ. ಡಬಲ್ 964 0000. ಓಕೆ ಓಕೆ. ಹಾಂ ಹೌದೌದು. ಆ್ಯಕ್ಚುಲಿ ಕ್ಯಾಮ್ರಾ ನಾಟ್ ಅಲೌಡ್ ಅಂತ ಹೇಳಿದ್ದಾರೆ. ನೋಡೋಣ. ಇಂಥ ಸ್ವರ್ಗದ ಮಧ್ಯದಲ್ಲಿ ಯಪ್ಪ ಹೆಂಗೆ ಕಟ್ಟಿದಾರಲ್ವೇನೋ. ಹೆಂಗೆ ಕಟ್ಟಿದಾರೆ ನೋಡಿದು. ಸಖತ್ತಾಗಿ ಕಟ್ಟಿದಾರಲ್ವಾ. DBI. ಸಂಜು ಏನೋ ಮಿನಿ ದುಬೈ ಥರ ಕಟ್ಟಿದಾರಲ್ಲೋ. ಹಾಂ ನಮ್ಮ ಬಿಚ್ಬಿಡಣ. ಏನೋ ಇದು. ನಾನು ಮೇಲಿಂದ ನಿಂತ್ಕೊಂಡು ನೋಡ್ಬಿಟ್ಟು ಯಾವುದೋ ತಾಜ್ ಮಹಲ್ ಅನ್ಕೊಂಬಿಟ್ಟೆ ಕಣ. ಇದನ್ನ ಸಕ್ಕತ್ತಾಗಿದೆ. ದಯವಿಟ್ಟು ಯಾರು ಯಾವುದೇ ಕಾರಣಕ್ಕೂ ಮಿಸ್ ಮಾಡ್ಕೊಂಬೇಡಿ. ಇದನ್ನು ಒಂದ್ಸಲಿ ಬಂದು ನೋಡಿ, ತುಂಬ ಚೆನ್ನಾಗಿದೆ. ಮುಸ್ಲಿಮ್ಸ್ ಅವ್ರದ್ದು ಶಾಪಿಂಗ್ ಕಾಂಪ್ಲೆಕ್ಸು. ದರ್ಗಾ ಥರ ಕಟ್ಟಿದ್ದಾರೆ. ಸಕ್ಕತ್ತಾಗಿ ಕಟ್ಟಿದ್ದಾರೆ. ತಾಜ್ ಮಹಲ್ ಥರನೇ ಕಾಣಿಸ್ತಾ. ಹೌದು, ನಾನು ನೋಡೋಕ್ಕೆ ನಿಜವಾಗ್ಲೂ 100% ಹಂಗೆ ಅನ್ಕೊಂಬಿಟ್ಟೆ ನಾನಂತೂ. ಹಾಂ ಓಹ್, ಇಲ್ಲಿ ಬೇಡಲ್ಲ, ಇಲ್ಲಿ ಬೇಡ ನಿಲ್ಸೋದು. ಇಲ್ಲಿ ನೋಡು, ನಾವು ಅಲ್ಲಿ ಟವರ್ಗಳಿದೆಯಲ್ಲ ಅಲ್ಲಿಂದ ಬಂದು ಅನ್ಸುತ್ತೆ ನಾವು. ಆ ದೊಡ್ಡ ಬೆಟ್ಟ ಇರಬೇಕು. ಐ ಥಿಂಕ್ ನನ್ನ ಪ್ರಕಾರ ದೊಡ್ಡ ಬೆಟ್ಟ ಅಲ್ಲಿ ದೂರದಲ್ಲಿ ಕಾಣಿಸ್ತಿದೆಯಲ್ಲ ಅಲ್ಲಿಂದ ಅನ್ಸುತ್ತೆ. ಅದೇ ಇರಬೇಕು. ಇದು ಎಲ್ಲಿ ನಿಲ್ಸೋದು ಇವಾಗ ವೆಹಿಕಲ್? ನನಗಂತೂ ಈ ಜಾಗಕ್ಕೆ ಬಂದ್ಬಿಟ್ಟು ಯಾವುದೋ ಮಿನಿ ಸೌದಿಗೆ ಬಂದಿದ್ದೀನಿ ಅನಿಸ್ಬಿಡ್ತು. ಮಿನಿ ಸೌದಿಗೆ. ಇದು ಮಾಡು ಸಂಜು, ಜಿಪ್ ಹಾಕು, ಹಂಗೆ ಒಂಚೂರು ಹೆಲ್ಪ್ ಮಾಡು. ಆಯಿತಾ? ಫುಲ್ ಹಾಕ್ಬೇಡ, ವೈರ್ ಇದೆ. ಹಾಂ, ಯಾವ್ಯಾವ ಕಾಲೇಜ್ಗಳಿದೆ ಇಲ್ಲಿ ಏನು ಸಂಜು? ಎಂತೆಂಥ ಕಾಲೇಜ್ಗಳಿದೆ ಮಾತ್ರ. ಈ ಸುತ್ತ ಬೆಟ್ಟ ಗುಡ್ಡ ಮಧ್ಯದಲ್ಲಿ ಒಳ್ಳೆ ಜಾಗದಲ್ಲಿ ನೋಡಿ. ಸುತ್ತ ಹೆಂಗಿದೆ ವ್ಯೂ ಅಲ್ವಾ. ಒಂದು ಕಾಂಪ್ಲೆಕ್ಸ್ ಕಟ್ಟಿದ್ದಾರೆ ಅಂದರೆ ಅದ್ದೂರಿಯಾಗಿದೆ ಕಣ ಮಾತ್ರ. ಏನು ಸಂಜು? ಸಖತ್ತಾಗಿದೆ ಯಪ್ಪ. ಅಲ್ಲ, ಇಷ್ಟು ಜಾಗ ಒಂದೇ ತವ ಹೆಂಗೆ ಕೂಡಿಕ್ಕಿದ್ರು ಅಂತ ಇವರು. ಹಾಂ, ಯಪ್ಪ ಯಪ್ಪ, ಎಷ್ಟೊಂದು ಎಕರೆ ಇರ್ಬೋದೋ ಇದು. ಹಾಂ, ಒಂದು ದೊಡ್ಡ ಒಂದು ದೊಡ್ಡ ಸಿಟಿ ಥರನೇ ಮಾಡಿಬಿಟ್ಟಿದ್ದಾರಲ್ಲ ಸಂಜು ಇದನ್ನ. ದುಬೈಗೆ ಬಂದಿರೋ ಫೀಲ್ ಆಗ್ತಾ ಇದೆ ನನಗಂತೂ. ನೋಡು, MHARAS ಅಲ್ಲ, MIHRAS ಹಾಸ್ಪಿಟಲು. ಎಷ್ಟು ದೊಡ್ಡ ಹಾಸ್ಪಿಟ್ಲು ನೋಡು. ಇಲ್ಲಿ ಜನನೇ ಇಲ್ಲ, ಎಷ್ಟು ದೊಡ್ಡ ಹಾಸ್ಪಿಟ್ಲು. ಇನ್ನೂ ಹೆಂಗೆ ಕನ್ಸ್ಟ್ರಕ್ಷನ್ ಆಗ್ತಾಯಿದೆ. ಹಾಂ ಹಾಂ, ಅಲ್ಲ
ಇನ್ನು ಕನ್ಸ್ಟ್ರಕ್ಷನ್ ಯಾವ ಥರ ಮಾಡ್ತಿದ್ದಾರೆ ನೋಡು. ಆ ಮೂಲೆಯಲ್ಲಿ ಒಂದು ಅಪಾರ್ಟ್ಮೆಂಟು, ಈ ಕಡೆ ಇದ್ರ ಹಿಂದೆಗಡೆ 3 ಅಪಾರ್ಟ್ಮೆಂಟು. ಯಪ್ಪ ನೋಡಿ, ಐ ಥಿಂಕ್ ವೈನಾಡಿಂದ ಒಂದು 15ರಿಂದ 20 ಕಿಲೋಮೀಟರ್ ಇರ್ಬೋದು ಇದು. ಮಿಸ್ ಮಾಡ್ದೇನೆ ನೋಡಿ, ತುಂಬ ಚೆನ್ನಾಗಿದೆ. ಏನು ಸಂಜು, ಸಕ್ಕತ್ತಾಗಿದೆ ನಿಜವಾಗ್ಲೂ. ಇನ್ನೂ ಸ್ವಲ್ಪ ಕನ್ಸ್ಟ್ರಕ್ಷನ್ ಆಗ್ತಾ ಇದೆ ನಿಜವಾಗ್ಲೂ. ಲಕಡಿ ವ್ಯೂ ಪಾಯಿಂಟಿಂದ ನೀವು ನಿಂತ್ಕೊಂಡು ನೋಡಿದ್ರೆ ಇದು ಪಕ್ಕ ತಾಜ್ ಮಹಲ್ ಥರನೇ ಕಾಣಿಸುತ್ತೆ. ಬಟ್ ಇಲ್ಲಿಗೆ ಬಂದಮೇಲೆ ಗೊತ್ತಾಗುತ್ತೆ ಇದು ಈ ಥರ ಇದೆ ಅಂತ. ಸಕ್ಕತ್ತಾಗಿದೆ ಅಲ್ವಾ ಸಂಜು ಮಾತ್ರ, ಸೂಪರ್ ಆಗಿದೆ ಕಣ. ಹಾಂ, ಮೇಲಿಂದ ಅದೇ ನಮ್ಮ ಲಕಡಿ ವ್ಯೂ ಪಾಯಿಂಟಿಂದ ಅಲ್ಲ ನೋಡಿ, ಅವೆಲ್ಲ ಹಾಸ್ಟೆಲ್ಗಳು ಅನಿಸುತ್ತೆ, ಕಾಲೇಜ್ಗಳು, ಹಾಸ್ಟ್ಲ್ಗಳು. ನನಗಂತೂ ಯಾವುದೋ ಮಿನಿ ಸೌದಿಗೆ ಬಂದುಬಿಟ್ಟಿದ್ದೀನಿ ಅನಿಸ್ತು. ಇವ್ರ ಯೂನಿಫಾರ್ಮ್ಗಳು ಇವೆಲ್ಲ ನೋಡ್ತಾ ಇದ್ದಾರೆ ನನಗೆ. ಅಪ್ಪ ಎಷ್ಟು ಎಕರೆಗಟ್ಟಲೆ ಮಾಡಿದಾರೋ ಸಂಜು. ಯಪ್ಪ ಅಪಾರ್ಟ್ಮೆಂಟ್ಗಳು ಏನು ನೋಡಿ. ಹುಡುಗರು ಇರೋಕ್ಕೆ ಹಾಸ್ಟೆಲ್ಗಳು ಎಲ್ಲ ಇದು ನೋಡು. ಪ್ಲೇ ಗ್ರೌಂಡು ಮದೀನಾ ಅಕಾಡೆಮಿ ಸಕ್ಕತ್ತಾಗಿದೆ ಕಣ. ಯಪ್ಪ 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 ಏನೋ ಒಂದು ಇದರಿಂದ ಈಚೆಗೆ ಬಂದಂಗೆ ಆಯ್ತಲ್ಲ ನಿಜವಾಗ್ಲು. ಯಪ್ಪ ಯಾವುದೋ ಬೇರೆ ಕಂಟ್ರಿಯಿಂದ ಹೊರಗಡೆ ಬಂದಂಗೆ ಆಯಿತು. ಆದರೂ ಅದ್ಭುತವಾಗಿದೆ. ಮುಸ್ಲಿಮ್ಸ್ ಅವ್ರು ಮಾಡಿರೋದು ತುಂಬ ಅದ್ಭುತವಾಗಿದೆ. ಒಂದೇ ಒಂದ್ಸರಿ ಭೇಟಿ ಕೊಟ್ಟು ನೋಡಿ. ಯಾರಾದರೂ ವೈನಾಡು ಕಡೆ ಬಂದರೆ ಒಂದೇ ಒಂದ್ಸರಿ ಭೇಟಿ ಕೊಟ್ಟು ನೋಡಿ, ತುಂಬ ಚೆನ್ನಾಗಿದೆ. ನಿಮಗೆ ಲಕಡಿ ವ್ಯೂ ಪಾಯಿಂಟಿಂದ ನಿಂತ್ಕೊಂಡು ನೋಡಿದ್ರೆ ಪಕ್ಕ ಇದು ದೂರದಲ್ಲಿ ಕಂಡೇ ಕಾಣಿಸುತ್ತೆ ನಿಮಗೆ. ಒಂದ್ಸಲ ನೋಡಿ ಬಂದು, ತುಂಬ ಚೆನ್ನಾಗಿದೆ.